ಇದೇನಿದೆ ಇವತ್ತು ಆಯ್ತು ಪೂಜೆನ ಇಲ್ಲಿ ಹೂವಿನ ಮಾಲ್ಕೈತೆ ಇಲ್ಲಿದೆ. ಏಯ್ ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾಲ ಮದ್ವೆ ಕಂದು? ವೆಲ್ಕಮ್ ಜನಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆ ಕಂದು? ಅಲ್ಲ, ಬಹದ್ದೂರ್ ಗಂಡ್. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಲಕ್ಕೆ ಎಜುಕೇಟೆಡ್ ತಲ ಕಾಂತಿಲ್ಲ. ಥರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ 3rd PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರ್ಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ನಿಮ್ಗೆ? ಹೆಂಗ್ ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮೆ ಗಂಧದ ನಾವು ಉತ್ ನನ್ನ ಮಗ. ಕೊಡೋದಕ್ಕೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ ಬಂದ್ಬಿಡಿ. ತಮ್ಮದಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಂಬಾ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ, ನಾವೇ ಬಂದ್ಗೆ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆ ಎಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ತಗೋ ಟಿಕೆಟ್ನಾ. ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ನೆತ್ಲಿಗೇನಾಗಿದೆ? ನೀನು ಕೃಷ್ಣ, ನಾನು ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ, ಆದ್ಲೆ ದೇವಲಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಟೀಮ್ ಮಾಡ್ಬಿಡ್ತೀರ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಇನ್ನಗ್ತೀರಾ? ಮಂಜುನಾಥ ಧರ್ಮಸ್ಥಳದಾಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪುಗಳಿಗೆ ಒಂದ್ ಕಲಿಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ನಿಜ. ದೇವ್ರಿಗೂ ತಾಂತ್ವಲ್ಲ ಪಾ. ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ದಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂಲಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕೆಗಿಲಿತೀವ? ಯಾರಿಗೆ ಗೊತ್ತು? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಅಯ್ಯಮ್ಮ ಅಂತ ತೂಪಲ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಲ್ತಾ ಇದ್ದೀನಿ ಚಿತ್ಲ ಭಕ್ತ ಕುಂಬಾಲ. ಆಲಿರುವವರು PB ತಿನ್ಮಾತ್. ಈಗ ಆಲ್ತಾ ಇದಾರೆ ಕೆ ಕಿತ್ನ ಲಂಗ. ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ತುತ್ತಿಕೊಲಿ ಬೇರೆ ಕೊಡ್ಬೇಕು. ಲಂಗ ವಿತಲ ತೂಪಲ್ಲ ಲಂಗ ಎಲ್ಲಿ ಮನೆಯಾದೆ. ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ ಲಂಗ ಜಾಕೆಟ್ ಎಲ್ಲ ತಂದು ತಾಯಿತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಬೇಡ, ಅದನ್ನ ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ. ತಾವಿನ್ನ ಒಳ್ಳೆ ಕಲಾವಿದಕ್ಕೆ ಬೆಲೆನೇ ಇಲ್ಲ. ಎಂತ ನಾಲ್ಗೆ ನಾರಲ್ಲಿ ತಿಕ್ಕಿ ಶುರು ಮಾಡು. ಭಾವ ಬಂದ್ರು. ಗುಡ್ ಮಾರ್ನಿಂಗ್ ಬಾವ. ಏನೋ ಇದು ನಿನ್ನ ಅವತಾರ ಬಾವ. ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ್ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಖರ್ಚು ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಏನಂದ್ರು ನಿಮ್ ಬಾವ? ಓಂ ಪಿಕ್ಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ. ಅದು ಪದ್ಮಿನಿ ಅಲ್ಲಮ್ಮ? ಸುಮನ್ ಜೊತೆ ಏನ್ರಿ? ಪದ್ಮಿನಿ ನೋಡಿದೆ ನಮ್ ದುಷ್ಯಂತನ?
ದುಷ್ಯಂತ್ ಫೋಟೋನಾ? ದುಷ್ಯಂತ್ ಫೋಟೋನಾ? ಬ್ಯೂಟಿಫುಲ್. ಓಯ್ ಯಾಕೆ? ಕೈ ತೆಗಿ. ಮೊದ್ಲು ಸೊಂಟದ ಮೇಲಿರೋ ಕೈ ತೆಗಿ. ಓ ಶಿಟ್. ಬೇಜಾನ್ ಪೊಗರಿದೆ ರೀ ನಿಮ್ಗೆ. ಐ ಲವ್ ಯು ಅಂತ ಹೇಳಿ. ಏನು? ಐ ಲವ್ ಯು ಅಂತ ಹೇಳಿ. ನನ್ ಪ್ರಾಣ ಹೋದ್ರೂ ಹೇಳಲ್ಲ. ಓ, ಪ್ರೀತಿಗಿಂತ ಪ್ರಾಣಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ ನೀವು? ಸ್ಟಬನ್ ಗರ್ಲ್. ಸ್ವಲ್ಪ ಆ ಕಡೆ ನೋಡಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಕೇಳಿಸ್ಲಿಲ್ಲ? ಹಲೋ ಪ್ರೀತಿ, ಪ್ರೀತಿಯಿಂದ ಹೇಳಿ. ಸೊ ವಾಟ್ಸ್ ನೆಕ್ಸ್ಟ್? ಮದುವೆ ಯಾವಾಗ ಇಟ್ಕೊಳ್ಳೋಣ? ಸುಮಾ, ಏನ್ ಅನಾಹುತ ಮಾಡ್ಕೊಳ್ತಿದ್ಯಮ್ಮ ನೀನು? ದೇವ್ರ ದಯೆಯಿಂದ ಏನು ಅನಾಹುತ ಆಗಿಲ್ಲ ಬಿಡಿ ಸರ್. ಟೈಮಿ ಸರಿಯಾಗಿ ನೀವು ಬಂದ್ರಿ, ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕೆಲಸ ಮಾಡ್ತಿಯಲ್ಲಮ್ಮ ನೀನು. ಸರ್ ಕೂಲ್ ಕೂಲ್. ಅವ್ರು ಈಗಲೇ ಗಾಬರಿ ಆಗಿದ್ದಾರೆ, ನೀವು ಬೈದ್ರೆ ಮತ್ತೆ ಗಾಬರಿ ಪಡ್ಕೊಂಡ್ಬಿಡ್ತಾರೆ ಸರ್. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕನ್ನಡದಲ್ಲೇ ಹೇಳಿ ಸರ್. ವಂದನೆಗಳು. ಸರ್ ನೀವು ಸ್ಕೂಲ್ ಮಾಸ್ಟ್ರಾ? ಇಲ್ವಲ್ಲ, ನಾನು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್. ಕಟ್ಟಿಂಗ್ ನೋಡಿದ ತಕ್ಷಣ ಅನ್ಕೊಂಡೆ ಇನ್ಸ್ಪೆಕ್ಟ್ರೇ ಅಂತ. ಸುಮ್ನೆ ರಿವರ್ಸ್ ಕ್ವಶನ್ ಕೇಳಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ಬಹಳ ಚೆನ್ನಾಗಿ. ಅಯ್ಯೋ ಹಾಗೇನಿಲ್ಲ ಸರ್. ಬರ್ತೀನಿ ಸರ್, ಬರ್ತೀನಿ ರೀ. ಸೂರಜ್ ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವಾ? ಒಬ್ನೇನಾ? ನಾನು ಯಾವಾಗ ಸರ್ ಒಬ್ನೇ ಇರ್ತೀನಿ? ನನ್ನ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನು ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ. ತಗೋಪ್ಪ. ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನೆ? ಧೈರ್ಯವಾಗಿ ಕರಿಯಪ್ಪ. ನನಗ್ ಮದ್ವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳಿಸ್ಲಾ? ಯಾಕೆ? ನಮ್ಮ ಬಯೋಡೇಟಾ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗೆ ಬಂದು ಹೆಣ್ ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ. ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಥ್ಯಾಂಕ್ ಯು ಸರ್. ತಾವು ಬನ್ನಿ. ಇವನು ಇವಳ ತಮ್ಮ, ಸ್ವಲ್ಪ ಹಾಗೇನೆ. ನಿಂತೇ ಇದೆಯಲ್ಲಪ್ಪ. ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಕೂತಿಲ್ವಾ ನಿಮ್ಗೆ? ಸರ್ ಕೂತ್ಕೋ. ಥ್ಯಾಂಕ್ ಯು ಸರ್. ಬಂದು. ನಿಮ್ಮಪ್ಪ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದುವೆ, ಖಂಡಿತ ಬರ್ಬೇಕು. ನಾಳೆ? ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ. ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ. ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ಗೆ ನೀನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೀಯ ಅಂತ ಹೇಳ್ತಾರೆ. ನೀವ್ ಯಾಕೆ ನಮ್ಮ ಅಕ್ಕ ಹಿಂಗ್ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್. ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್ನ? ಇವನು ಹೀರೋನು ಅಲ್ಲ, ವಿಲ್ಲನು ಅಲ್ಲ, ಇಡಿಯಟ್. ಕರೆದ್ರ ಇಡಿಯಟ್ ಅಂದ್ರಲ್ಲ, ಕರೆದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಅಲ್ಲ ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲ್ಲಿ ಒಂದ್ ಅಕ್ಷರ ಸ್ಟಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾ
ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ರಲ್ಲ ಸರ್, ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾ ಏನ್ ಮಾಡೋದು ಗುರುವೆ, ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ. ಸುಮಾ, ದುಷ್ಯಂತ್ ಬರ್ತಾ ಇದ್ದಾರೆ. ಡೋಂಟ್ ವರಿ ಸರ್. ಓಕೆ ಸರ್, ಮದುವೆ ಮುಗಿಸಿದ ತಕ್ಷಣ ಆ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ಐ ಆಮ್ ಕೋಆರ್ಡಿನೇಟಿಂಗ್ ಸರ್, ಐ ಆಮ್ ಆನ್ ಇಟ್. ಬನ್ನಿ ಒಳಗೆ. ನಮಸ್ತೆ. ಬನ್ನಿ ಬನ್ನಿ ಬನ್ನಿ. Hold on to this. ದುಷ್ಯಂತ್, ಸೂರಜ್ ಅಂತ. ಹಾಯ್. ಇವನೇನ ಇಲ್ಲ ಅಂದಿದ್ರೆ ಮದ್ವೆನೇ ನಡೀತಾ ಇರ್ಲಿಲ್ಲ. ಸುಮಾ ಟ್ರೈನ್ ಇಂದ ಬೀಳ್ಬೇಕಾದ್ರೆ ಕಾಪಾಡಿದ್ದೆ ಈ ಸೂರಜ್. ನಮ್ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾನೆ. ಓ ಸರ್, ಓ ಏನ್ ಕಬ್ಬಣ ತಿಂತೀರಾ ಸರ್ ನೀವು? ನಡಿಯಪ್ಪ, ಬರಪ್ಪ ನೀನು, ಬಾ. ಸರ್, Everything under control, sir. ಸರ್ ಸರ್, ACP ವೆಂಕಟಪ್ಪ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಸದ್ಯ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಸರ್. ಸರ್ ಸರ್, ಇಫ್ ಯು ವಾಂಟ್ ಮಿ ಟು ಕಮ್ ಡೌನ್, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್. ಓಕೆ ಸರ್. ಸರ್, ನಾಳೆ ನನ್ನ ಮದುವೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಸರ್. ಐ ವಿಲ್ ವೇಟ್ ಫಾರ್ ಯು ಸರ್. ಸರ್, ವೆಲ್ಕಮ್ ಡ್ರಿಂಕ್ ಫಾರ್ ಯು. ಚಿನ್ನ ಸರ್, ಮುನ್ ವೆಂಕಟಪ್ಪಂಗೆ ಫೋನ್ ಮಾಡಿ ಕೇಳಿ ಆ ರಿಪೋರ್ಟ್ ಏನಾಯ್ತು ಅಂತ. ಸರ್ ಇವತ್ತಾದ್ರೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸರ್, ಜ್ಯೂಸ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸರ್, ನೀವು ಬೇಡ ಅನ್ನೋ ಆಗಿಲ್ಲ, ಸ್ಪೆಷಲಿ ಮೇಡ್ ಫಾರ್ ಯು ಸರ್. ಬೇಡ ಅಂದ್ರೆ ಬೇಡ ಬಿಡಿ ಸರ್. ಆಮೇಲೆ ರೀಸನ್ ಗೊತ್ತಾದ್ಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನೀವು ನನ್ ಕೇಳೋ ಹಾಗಿಲ್ಲ. ಸರ್, ವಿತ್ ಯುವರ್ ಪರ್ಮಿಷನ್ ಇದು ನಾನ್ ಕುಡಿಬೋದಾ ಸರ್? ಅರ್ಥ ಆಯ್ತು ಬಿಡಿ ಸರ್. ಸರ್, ರಾಮಚಂದ್ರಪ್ಪ ಅವ್ರನ್ನ ಸ್ಟೇಷನ್ ಇಂದ ಬರಕ್ ಹೇಳ. ನನ್ ಫೋನ್ ಮಾಡಕ್ ಹೇಳಿ. ಓಕೆ ಸರ್. ಏನ್ ಸ್ವೀಟ್ ಆಗಿದೆ ಸರ್. ಸರ್, ಈ ಸಿಹಿ ಶುಗರ್ ಕರಾಮತ್ತಲ್ಲ ಸರ್, ಈ ಜ್ಯೂಸ್ ಮಾಡಿದ್ರಲ್ಲ ಅವ್ರ ಕೈ ಸ್ಪರ್ಶದ ಕರಾಮತ್ತು. ಆಕ್ಚುಲಿ ಮದ್ವೆ ಹೆಣ್ಣು ತಾನು ಮದ್ವೆ ಆಗೋ ಗಂಡಂಗೋಸ್ಕರ ಮಾಡೋ ಸ್ಪೆಷಲ್ ಜ್ಯೂಸ್ ಇದು. ಸಂಪ್ರದಾಯ ಅಂತೆ. ನಿಮ್ದು ನಮ್ ಪಾಲಾಯ್ತು, ಅದು ವಿತ್ ಯುವರ್ ಪರ್ಮಿಷನ್. ಎಲ್ಲಿಂದ ಬರ್ತಾರ್ರಿ ಇವರು? ತಗೋಪ ಗಿಫ್ಟ್. ಚಿಕ್ಕಮ್ಮ, ಅದನ್ನ ನೀವೇ ತಗೊಂಡೋಗಿ ಕೊಟ್ಬಿಡಿ ಚಿಕ್ಕಮ್ಮ. ಏನ್ ಸರ್, ನಿಮ್ ಹುಡುಗಿಗೆ ಗಿಫ್ಟಾ? ಸರ್, ನಿಮ್ ಮುಖದಲ್ಲಿ ನಾಚಿಕೆ, ಜಗತ್ತಿನ ವಂಡರು ಸರ್. ಹಾಗಾದ್ರೆ ಇದನ್ನೇನ್ ಮಾಡೋದು? ಚಿಕ್ಕಮ್ಮ, ಅದು ಎಲ್ರೆದುರುಗಡೆನೂ. ಸರ್, ಸರಿ, ಅರ್ಥ ಆಯ್ತು. ಇದನ್ ಕೊಡೋ ಅರೇಂಜ್ಮೆಂಟ್ ನಾನ್ ಮಾಡ್ತೀನಿ. ಓಕೆ ಓಕೆ. ಯಾರೋ ಕರ್ದ ಹಾಗಾಯ್ತಲ್ಲ. ಯಾರೋ ಓಹೋ, ಏನ್ ಹೆಲ್ಪ್? ನಮ್ ದುಷ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನ್ ಅರೇಂಜ್ ಮಾಡ್ತೀನಿ. ಮೇಹುನಾ, ನೀವ್ ನೇಡ್ರಿ. ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವ್ ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹೇಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನು ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ.
ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಹ್ಮ್ ಹ್ಮ್ ಸುಮಾ ಒಂದ್ ನಿಮಿಷ. ನಿಮಗೆ ಇವನ್ ಯಾರು? ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನ್ಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೆ ಏನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್ ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ ಓ, ನನಗೊಬ್ಬನಿಗೆ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ನಾಳೆ ಎಲ್ಲರ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ನಡಿ. ದುಷ್ಯಂತ್, 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ, ದುಷ್ಯಂತ್, ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್. ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡಲೇಬೇಕು. ಹಲೋ, ನಿನ್ನ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲೆ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗ್ ಬೇಕಾಗಿರೋದು ನಿನ್ನ ಸಾವಲ್ಲ, ನೀನು ಮದುವೆ ಆಗ್ತಾರ ಹುಡುಗಿ. ಯಾರು ಮಾತಾಡ್ತಿರೋದು? ಈಗ ಅದು ಮುಖ್ಯ ಅಲ್ಲ. ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರೋ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ ಕೂರಿಸಿ ಫರ್ದರ್ ನನ್ನ ಫೋನ್ಗೆ ವೆಯ್ಟ್ ಮಾಡ್ತಾ ಇರು. ದುಷ್ಯಂತ್, ಏನಾಯ್ತು? 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ, ದುಷ್ಯಂತ್, ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್. ದುಷ್ಯಂತ್,
ಸ್ಟಾಪ್. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ, ಸ್ಟೇ ಹಿಯರ್. ಹತ್ರ ಬರಬೇಡಿ, ಹೋಗಿ. ನೋ ನೋ, ಗಾಡಿ ಕೂತ್ಕೋ. ಏನಾಗ್ತಿದೆ? ಬೇಗ. ಓ ಮೈ ಗಾಡ್. ಹಲೋ. ವೆರಿ ಗುಡ್. ಹಾ ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬ್ ಡಿಫ್ಯೂಸರ್ ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರ್, ಸರಿಯಾಗಿ ಸರ್, ನೀನು ಅವಳನ್ನ ಸರ್ ಮದ್ವೆ ನಿಲ್ಸಿ ಏನೇ ಹಲೋ ಅವನಿಂದ ಕರ್ಕೊಂಡು ಹೋಗು. ಸರ್, ನನ್ನ ಮಾತ್ ಕೇಳಿ, ಸರ್. ಬನ್ನಿ. ಹಲೋ, ಆ ಇಡಿಯಟ್ ನ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫುನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದ್ ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಕದ್ಲೋ ಆಗಿಲ್ಲ. ಹೇ ಯು, ಕಮ್ ಆನ್. ಜೀಪತ್ತು, 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 ಗೆಟ್ ಇನ್ಸೈಡ್ ಐ ಸೇ. ಮೊಬೈಲ್ ಕೊಡ್ರಿ. ಸರ್ ಏನ್ ಸರ್ ಇದು? ಪದ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನೀನ್ ಗಾಡಿ ಡ್ರೈವ್ ಮಾಡ್ತಾ ಸರ್, ಐ ಸೆಡ್ ಎಲ್ಲಿ ಮೂವ್. ಕಮ್ ಆನ್, ಗೆಟ್ ಇಟ್ ಐ ಸೇ. ಗೋ ಗೋ ಗೋ. ಅಮ್ಮ, ಅಮ್ಮ. ಯಾರು ಹತ್ರ ಬರಬೇಡಿ. ರೋಸ್ ಅಲ್ಲಿ ಬಾಂಬ್ ಇದೆ. ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲೇ ರೀ. ಹೆದರ್ಕೋಬೇಡಿ. ಬಾಂಬ್ ಸ್ಕ್ವಾಡ್ ಕರೆಸ್ತೀನಿ. ಪ್ಲೀಸ್ ರಿಲ್ಯಾಕ್ಸ್. ಬಾಯ್ಸ್, ಸರ್, ವಾಟ್ ಇನ್ಫಾರ್ಮೇಶನ್ ಡು ಯು ಹ್ಯಾವ್ ಫಾರ್ ಮೀ? ಕಮ್ ಆನ್, ಟೆಲ್ ಮೀ. ಸರ್, ನೀವು ಎನ್ಕೌಂಟರ್ ಮಾಡಿರೋ ಫ್ರೆಂಡ್ಸ್ ಸಂಬಂಧಿಕರೆಲ್ಲ ಎಂಕ್ವೈರಿ ಮಾಡಿದೆ ಸರ್. ಆ ರೀತಿ ಯಾವುದೇ ಎವಿಡೆನ್ಸ್ ಸಿಗ್ಲಿಲ್ಲ ಸರ್. ನನಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಐ ನೀಡ್ ರಿಸಲ್ಟ್ಸ್ ರೈಟ್ ನೌ. Sorry, sir. ಕಮ್ ಆನ್, ಗೋ ಅಂಡ್ ಗೆಟ್ ಇಟ್ ಫಾರ್ ಮೀ ನೌ. ಬ್ಲಡಿ ಫೆಲೋ. ಇನ್ಫಾರ್ಮೇಶನ್ ಅಂತ ಇನ್ಫಾರ್ಮೇಶನ್. ಚಿನ್ನ ಸರ್, ಸುಮಾ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ಲು, ಯಾವ ಕಾಲೇಜ್ಗೆ ಹೋಗ್ತಾ ಇದ್ಲು, ಅವ್ರ ಫ್ರೆಂಡ್ಸ್ ಅವಳು ಯಾರನ್ನಾದ್ರೂ ಇಷ್ಟ ಪಡ್ತಾ ಇದ್ಲಾ, ಅವಳನ್ನ ಯಾರಾದ್ರೂ ಇಷ್ಟ ಪಡ್ತಾ ಇದ್ರೆ ಒಂದು ಇನ್ಫಾರ್ಮೇಶನ್ ರೈಟ್ ನೌ. ಕಮ್ ಆನ್, ಗೋ ಗೆಟ್ ಇಟ್ ಫಾರ್ ಮೀ. Okay, sir. ಇನ್ಎಫಿಷಿಯಂಟ್ ಫೆಲೋ. ಒಂದು ಸಿಂಪಲ್ ಕೆಲಸ ಹೇಳಿದ್ರು ಮಾಡೋದು. ರಮೇಶ್ ಸರ್, ಏನ್ ಮಾಡ್ತಾ ಇದೀರಾ? ಐ ಆಮ್ ಜಸ್ಟ್ ವೈಟಿಂಗ್ ಫಾರ್ ಯುವರ್ ಆರ್ಡರ್ ಸರ್. ಮನ್ಮುಖ್ರೆ, ಬ್ಲಡಿ ಫೆಲೋ, ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಗೆಟ್ ಔಟ್ ಫ್ರಮ್ ಹಿಯರ್. ಎಸ್ ಸರ್. ಬ್ಲಡಿ ಫೆಲೋಸ್ ಫೋನ್ಗಳು ಏನ್ ಅನ್ಕೊಂಡಿದ್ದಾರೆ? ಹಲೋ, ಎನ್ಕೌಂಟರ್ ಸ್ಪೆಷಲಿಸ್ಟ್ ದುಷ್ಯಂತ್ ಅವರ? ಎಸ್. ರೀ ಸ್ವಾಮಿ, ನಿಮ್ಮಿಂದ ಇಂಥ ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಅಲ್ರಿ, ಮದುವೆ ಬ್ರೇಕ್ ಆಗಿ ನಿಮ್ ಹುಡುಗಿ ಕಾಡಲ್ಲೆಲ್ಲ ಅಲಿತಾ ಇದ್ದಾಳೆ, ನೀವು ಆಫೀಸಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ನಾವು ಸಿಗಲ್ಲ. ಇಂಟೀರಿಯರ್ ಕಾರ್ಡ್ ಒಳಗೆ ಬಂದ್ರೆ ನಮ್ಮೂರು ಸಿಗತ್ತೆ. ಆದಷ್ಟು ಬೇಗ ಬನ್ನಿ ಸ್ವಾಮಿ, ನಾವು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಮ ಹುಡುಗಿಗೆ ಬೋರ್ ಆಗೋಕ್ಕಿಂತ ಮುಂಚೆ ಬಂದು ಕರ್ಕೊಂಡು ಹೋಗ್ಬಿಡಿ. ನಮಗೂ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ. ಯಾಕೆ ನಿಮ್ಮ ಹುಡುಗಿ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹಲೋ. ನಿನ್ನ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ಅಂದ್ರೆ ಇಷ್ಟೆಲ್ಲ ಮಾಡಿದ್ ಇವನೇನಾ? ಅದು ಮಿಮಿಕ್ರಿ. ಗುಡ್ ಶಾಟ್, ಸೂಪರ್ ಆಗಿ ಹೊಡೆದ್ರಿ. ನಾವು ಗಾಂಧೀಜಿ ವಂಶಸ್ಥರು. ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸ್ತೀವಿ. ಬಟ್ TNC ಅಪ್ಲೈಸ್. ಎಕ್ಸ್ಕ್ಯೂಸ್ ಮೀ, TNC ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಸ್ ಅಂತ. ಟ್ರೈನಲ್ಲಿ ನೀವು ಒಂದ್ ಕೆನ್ನೆಗೆ ಮುತ್ತು ಕೊಟ್ಟಿದ್ರಿ, ಇನ್ನೊಂದ್ ಕೆನ್ನೆಗೆ ಮುತ್ತು ಕೊಟ್ಬಿಟ್ರೆ ನಾವು ಈ ಕೆನ್ನೆಗೂ ಹೊಡ್ಸ್ಕೊತೀವಿ. ಯಾಕೆ ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ಯಾ? ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಪ್ರೀತಿಗೋಸ್ಕರ. ನೋ ನೋ, ಸಾಧ್ಯನೇ ಇಲ್ಲ. ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ ಉದ್ದೇಶನೇ ಬೇರೆ ಇದೆ. ಕಮ್ ಆನ್, ಟೆಲ್ ಮೀ ವೈ, ಟೆಲ್ ಮೀ ವೈ, ಟೆಲ್ ಮೀ. ನೀವು ಎಷ್ಟು ಸಲ ಕೇಳಿದ್ರು ನಂದೊಂದೇ ಉತ್ತರ. ನಾನು ಮಾಡ್ತಿರೋದು ಪ್ರೀತಿಗೋಸ್ಕರ. ನಿಜವಾಗ್ಲೂ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಡೂ ಒನ್ ಥಿಂಗ್, ಗಿವ್ ಮಿ ಪಾಯ್ಸನ್, ಕಿಲ್ ಮೀ. ಸಾಯೋರ್ ಕೊನೆ ಆಸೆ ಈಡೇರಿಸಿದ್ರೆ ಪುಣ್ಯ ಬರುತ್ತಂತೆ. ತಗೊಳ್ಳಿ, ತಗೊಳ್ರಿ. ವಿಷ ಕುಡಿಯೋದು ಅಂದ್ರೆ ನೀವು ವುಡ್ವರ್ಡ್ಸ್ ಕುಡ್ದಂಗೆ ಅನ್ಕೊಂಡಿದ್ದೀರಾ? ಏನಾಗ್ತಿದೆ? ಮಗು ಅಳ್ತಾ ಇದೆ, ವುಡ್ವರ್ಡ್ಸ್ ಕುಡಿ ಮಗುಗೆ. ನಾನು ಮಗು ಆಗಿದ್ದಾಗ ಅದನ್ನೇ ಕುಡಿತಿದ್ದೆ. ವಿಷ ಕುಡಿಯೋದು ಅಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಗಿವ್ ಮಿ ದ ಪಾಯ್ಸನ್, ಕಿಲ್ ಮಿ, ಕಿಲ್. ಒಂದ್ ನಿಮಿಷ ರೀ, ನಮ್ಮ ಮಾತು ಕೇಳಿ. ಏನ್ ಮಾಡ್ತೀರಿ ರೀ? ನಮ್ಮ ಮಾತು ಕೇಳ್ರಿ ಬಂದು. ನಮ್ಮ ಮಾತು ಕೇಳಿ. ರೀ, ಏನ್ ಮಾಡ್ಕೊಡ್ರಿ ನೀವು?
ನಾವು ನಿನಗೊಂದು ಪಾಠ ಕಲ್ಸುತ್ತೆ. ನೋಡಪ್ಪ ಸುಮಕ್ಕ ಯಾವಾಗ ವಾಪಸ್ ಬರ್ತಾಳೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೀತಿಯಿಂದ ವಿಷ ಕೊಟ್ರು ಅಮೃತ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಅದು ಸತ್ಯ ಅಂತ ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡ್ದಂಗಾಯ್ತು. ನೀರ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಹೇಳಕ್ ಬಂದ್ರು ಕೇಳದ್ ಬೇಡವಾ ನೀವು? ಈಗಿನ ಕಾಲದ ಹುಡುಗಿರು ಫಾಸ್ಟ್ ಅಂತ ಕೇಳಿದ್ದೆ, ಆದ್ರೆ ಏನು ಮಿಕ್ಸ್ ಮಾಡಿದೆ, ರಾ ಸುಕ್ಕ ಹೊಡಿಯಷ್ಟು ಫಾಸ್ಟ್ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ಲ ರೀ, ವಿಷ ಅಂತ 90 ಬ್ರಾಂಡಿ ಕೊಟ್ರೆ ಘಟ ಅಂತ ಕುಡಿದು ಬಿಡದ ನೀವು? ನಾನು ಏನ್ ಹೇಳಿದ್ರು ನಂಬ್ತಿರಲ್ಲ, ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಸಾರಿ, ನೀವು ನನ್ನ ಜೊತೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು ನೋಡ್ಲಿಲ್ಲ, ಅದಕ್ಕೆ ಸಣ್ಣ ಟ್ರೀಟ್ಮೆಂಟ್. ಸಾರಿ. ಈ ಕಣ್ಣೀರು ನಿಮ್ ಕಣ್ಣಿಂದ ಹೊರಗೆ ಯಾಕೆ ಬಂತ ಹೇಳಿ? ನಿಮ್ ಕಣ್ಣು ತುಂಬ ನನ್ನ ಪ್ರೀತಿನೇ ತುಂಬಿಕೊಂಡಿದೆ. ಮತ್ತೆ ಈ ಕಣ್ಣೀರಿಗೆ ಜಾಗ ಇಲ್ಲಿದೆ. ಸ್ವಾಮಿ, ನಿಮ್ಮಿಂದ ಇಂಥ ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಅಲ್ರಿ, ಮದುವೆ ಬ್ರೇಕ್ ಆಗಿ ನಿಮ್ ಹುಡುಗಿ ಕಾಡಲ್ಲೆಲ್ಲ ಅಲಿತಾ ಇದ್ದಾಳೆ, ನೀವು ಆಫೀಸಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಸುಮ ಅವ್ರನ್ನ ಫಸ್ಟ್ ಟೈಮ್ ಟ್ರೈನಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ. ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕಾಡೊಳಗೆ ಬಂದ್ರೆ ನಮ್ಮೂರು ಸಿಗತ್ತೆ. ನೀರು ಏನಾಯ್ತಕ್ಕ? ವಾಟರ್ ಪ್ಲೀಸ್. ಅಕ್ಕ, ದಿಸ್ ಇಸ್ ನಾಟ್ ಡ್ರಿಂಕಿಂಗ್ ವಾಟರ್. ಐ ವಿಲ್ ಗಿವ್ ಯು ದ ವಾಟರ್. ಲೇ ಶಂಕರ, ಅವಂಗೆ ನೀರ್ ತರಕ್ ಹೇಳು, ಹಂಗೆ ಪಾನ್ಕ ತರಕ್ ಹೇಳು. ಲೇ ಇವಳೆ, ಆ ಮಗು ಸುಸ್ತಾಗಿದೆ, ಪಾನ್ಕ ಇದ್ರೆ ತಂದ್ಕೊಡು. ವೇಟ್ ಫಾರ್ ಅ ಮಿನಿಟ್ ಅಕ್ಕ, ವಿಲ್ ಗೆಟ್ ಅ ಜ್ಯೂಸ್. ಓಕೆ? ತಗೊಳವ ತಕ. ಸಾನೆ ತಣದಿದ್ಯಾ? ಯಾವೂರ? ಅಕ್ಕ, ಪಾನ್ಕ ತಕೊಳ್ಳಿ. ಇಟ್ ಗಿವ್ಸ್ ಎನರ್ಜಿ ಅಂಡ್ ಇಟ್ ಕಂಟೈನ್ಸ್ ಕ್ಯಾಲ್ಸಿಯಂ, ವಿಟಮಿನ್ ಅಂಡ್ ಮಿನರಲ್ಸ್. ಪೇಪರ್ ಓದಿ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. ರಾಮಣ್ಣ, ಬರೇ ಪಾಲಿಟಿಕ್ಸ್.
ಅದಕ್ಕೆ ಮತ್ತೆ ಬೀಟ್ಸ್ ಆರ್ ಬೆಟರ್ ದ್ಯಾನ್ ಪೊಲಿಟಿಷಿಯನ್ಸ್ ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದ್ದು ಇನ್ಮೇಲೆ ಪೇಪರ್ ಓದೋದ್ ಬಿಟ್ಟು ಇಟ್ ಈಸ್ ಬೆಟರ್ ಟು ವಾಚ್ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಂತ. ಕರೆಕ್ಟ್ ಆಗಿ ಹೇಳ್ದ ನಂಜಪ್ಪಣ್ಣ. ನೀನು ಸರಿಯಾಗಿ ಹೇಳ್ದೆ ಕಣ. ಇಡೀ ತಾಲೂಕ್ನಾಗ 30 ಇಂಗ್ಲಿಷ್ ಪೇಪರ್ ಖರ್ಚಾಗಿಲ್ಲ ಅಂತದ್ರಲ್ಲಿ ನಮ್ಮ ಹಳ್ಳಿಯಾಗೆ ಕನ್ನಡ ಪೇಪರ್ ಜೊತೆಗೆ 150 ಇಂಗ್ಲಿಷ್ ಪೇಪರ್ ಖರ್ಚಾಗ್ತಾ ಇದೆ. ಅದನ್ನು ನಿಲ್ಸಿದ್ರೆ ನಾನ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಆಶ್ಚರ್ಯ ಆಗ್ತಿದೆಯಲ್ಲ. ಏ ಕೃಷ್ಣ, ರೇಡಿಯಂ ಕಂಡಿಡಿದ್ಯಾರೋ? ಮೇಡಮ್ ಕ್ಯೂರಿ. ಏ ಮಾದ, ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬರ್ದಿದ್ಯಾರೋ? ಜೇಮ್ಸ್ ಮೆಡಿಸನ್ ಅಂಡ್ ಇಟ್ ಇಸ್ ಓನ್ಲಿ 14 pages. ಲೇ ಮಂಜ, ಹೂ ಪೇಂಟೆಡ್ ಮೊನಾಲಿಸಾ? ಲಿಯೋನಾರ್ಡೋ ಡಾ ವಿಂಚಿ ಒಂದ್ ಕೈಲ್ ಪೇಂಟ್ ಮಾಡ್ತಾ ಇನ್ನೊಂದ್ ಕೈಲ್ ಬರಿತಾ ಇದ್ರಂತೆ. ಅದು ಒಂದೇ ಕಿತ. ಅಜ್ಜಿ, ಭಗವದ್ಗೀತೆ 18ನೇ ಅಧ್ಯಾಯ 41ನೇ ಶ್ಲೋಕ ಏನ್ ಹೇಳುತ್ತೆ? ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭಮೈ ಗುಣೈ. ಕೆಂಚಕ್ಕ, ಇದ್ರ ಅರ್ಥ ಏನು? ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಆಮೇಲೆ ಶೂದ್ರ ಸ್ವಭಾವಗಳು ಅವ್ರವ್ರ ಕರ್ಮಕ್ಕನುಸಾರವಾಗಿ ಬ್ಯಾರೆ ಮಾಡವ್ರೆ ಅಂತ. ಇದು ಲೈಬ್ರರಿ ಅಲ್ಲ, ನನ್ ಮನೆ. ಇದು ಹಣ ಕೊಟ್ಟು ಶೋಕೇಸ್ಗೋಸ್ಕರ ತಂದಿರೋದಲ್ಲ, ಕಷ್ಟಪಟ್ಟು ಸಾಧನೆ ಮಾಡಿ ಪಡ್ತಿರೋದು. ಇದು ಈ ಮೆಡಲ್ಗಳು 21 ವರ್ಷದ ಶ್ರಮದ ಫಲ. ನೀವು ಯಾವಾಗ್ಲೂ ನನಗೆ ನೀವು ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳ್ದಾಗ್ಲೆಲ್ಲ ನಾನು ನಿಮ್ಗೆ ಹೇಳ್ತಿದ್ದು ಒಂದೇ ಉತ್ತರ, ಪ್ರೀತಿಗೋಸ್ಕರ. ನಿಮ್ಮೇಲಿನ ಪ್ರೀತಿಗೋಸ್ಕರ ಅಲ್ಲ, ನನ್ನ ಪ್ರೀತಿಗೋಸ್ಕರ. ಈ ಪ್ರೀತಿಗೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ನನ್ನ ಪ್ರೀತಿಗೂ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಇಷ್ಟ ಆಗ್ತಿದ್ದು ನಮ್ಮೂರಿನ ಪರಿಸರ. ಯಾವುದೇ ಸಂಪರ್ಕ ಇಲ್ಲದೆ ಕಾಡಿನೊಂದು ಮೂಲೆಯಲ್ಲಿ ಒಂದು ಪುಟ್ಟ ದ್ವೀಪ ತರ ಇರೋ ನಮ್ಮೂರು ಎಡಕುರಿಯ. ನಮ್ಮೂರು ಅಂದ್ರೆ ಅವಳಿಗೆ ಜೀವ, ಅವಳಿಗದೇ ಪ್ರಪಂಚ. ಆದ್ರೆ ನಮಗೆ ಅವಳೇ ಪ್ರಪಂಚ. ಅವಳ ಆಸೆಗಳಿಗೆ ನೆರವಾಗಿ ನಿಲ್ಲೋದಷ್ಟೇ ನನ್ನ ಕೆಲಸ ಅಂತ. ನನ್ನ ಪ್ರೀತಿ ಆಸೆ ಏನ್ ಗೊತ್ತಾ? ಏನ್ ಪ್ರೀತಿ? ಇಷ್ಟ ದೊಡ್ಡ ಗೋಲಿನ ಯಾರ್ ಕಂಡಿಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ ಹಾಗಲ್ಲ ಅಣ್ಣ. ಗ್ಲೋಬ್ ನಲ್ಲಿ ಇಂಡಿಯಾ ಇಲ್ಲಿದ್ಯಾ? ಹೌದು. ಇಂಡಿಯಾದಲ್ಲಿ ಕರ್ನಾಟಕ ಇಲ್ಲಿದ್ಯಾ? ಕರ್ನಾಟಕದಲ್ಲಿ ನಮ್ ಹಳ್ಳಿ ಇಲ್ಲಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡೋಂಟ್ ವರಿ ಪ್ರೀತಿ, ನಿನ್ ಕನ್ಸ್ ನನ್ಸಾಗೋದಕ್ಕೆ ನಾನ್ ನಿನ್ ಜೊತೆಗಿರ್ತೀನಿ. ತನ್ನ ಆಸೆಗಳ ಜೊತೆಯಲ್ಲಿ ನನ್ನ ಪ್ರೀತಿ ಬೆಳೆದ್ಲು. ತಾನ್ ಬೆಳೆಯೋದ್ರ ಜೊತೆಯಲ್ಲಿ ತನ್ನನ್ನ ಮೀರಿ ಈ ಹಳ್ಳಿ ಜನಗಳು ಬೆಳಿಬೇಕು ಅನ್ನೋದೇ ಅವಳ ಆಸೆ. 100% ಲಿಟ್ರೇಚರ್ ಇರೋ ಹಳ್ಳಿ ನಮ್ದಾಗ್ಬೇಕು ಅನ್ನೋ ಅವಳ ಕನಸು ತುಂಬಾ ಬೇಗ ನನಸಾಯ್ತು. ಈ ಹಳ್ಳಿಲಿ ಮತ್ತೊಬ್ಬ ಸರ್ ಸಿ.ವಿ. ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಬೇಕು, ತಾನು ಮತ್ತೊಬ್ಬ ಕಲ್ಪನಾ ಚಾವ್ಲಾ ಆಗ್ಬೇಕು ಅನ್ನೋ ಅವಳ ಕನಸು ನನಸಾಗೋ ಕಾಲ ಬಂದೇ ಬಿಡ್ತು. ನಾಸಕ್ ಸೆಲೆಕ್ಟ್ ಆಗಿದೆಯಾ ನೀನು? ಪ್ರೀತಿ, ನಮ್ ಪ್ರೀತಿ ನಾಸಕ್ ಸೆಲೆಕ್ಟ್ ಆಗಿದ್ದಾಳೆ. ನಾನಿವತ್ತು ಈ ಭೂಮಿ ಮೇಲೆ ನಿಂತಿರೋದಕ್ಕೆ ನನ್ ತಂದೆ ತಾಯಿ ಕಾರಣ. ಅದೇ ನಾಳೆ ನಾನು ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ನನ್ನ ಅಣ್ಣ ಕಾರಣ. ಅಕ್ಕ, ನೀನ್ ಆಸಕ್ ಹೋದ್ಮೇಲೆ ಮತ್ತೆ ನಮ್ ನೋಡಕ್ ಬರಲ್ವಾ? ಇಷ್ಟು ದಿನ ಊರನ್ನ ಬೆಳಗ್ತಾ ಇದೆಯಮ್ಮ, ಈಗ ಊರ ಹೆಸರನ್ನ ಜಗತ್ತಿಗೆ ಬೆಳಗ್ಸಕ್ ಹೋಗ್ತಾ ಇದೀಯಾ. ದೇವ್ರು ಒಳ್ಳೇದ್ ಮಾಡ್ಲಿ. ಬಾಮ ಪ್ರೀತಿ, ಟೈಮ್ ಆಯ್ತು. ನಮಸ್ಕಾರ. ಬಾಯ್. ನಮಸ್ಕಾರ. ಬಾಯ್ ಬಾಯ್. ಪುಟ್ಟಿ, ಬಾಯ್ ಪುಟ್ಟಿ. ಬಾಯ್ 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 ಬಾಯ್.
ಏ ನೀನ್ ಹೇಳ್ತಾ ಇದ್ಯಾ? ಮಳೆ ಬಂದಿರ್ಬೇಕಮ್ಮ. ಮಳೆ ಈ ಟೈಮಲ್ಲಿ? ಮೋಸ್ಟ್ಲಿ ನದಿ ನೀರು ಹರಿರ್ಬೇಕು. ಮತ್ತಪ್ಪ ನೋಡ್ಕೊಂಡ್ ಹೊಡಿಯೋ, ನೀರೆಲ್ಲ ಮೈ ಮೇಲೆ ಬೀಳ್ತಾ ಇದೆ, ತಂಗಿ ಮೈ ಮೇಲೆ. ಬ್ರದರ್, ಈ ಪ್ರೀತಿನ ಕಳ್ಸ್ಕೊಡೋದಕ್ಕೆ ದುಃಖ ಆಗ್ತಾ ಇದೆ ಅಂತ ಒಪ್ಕೋ. ಸೂರ್ಯನ, ಆ ಸೂರ್ಯ ಇಡೀ ಜಗತ್ಗೆ ಬೆಳಕು ನೀಡ್ತಾನೆ. ಈ ಸೂರ್ಯ ಎಲ್ರು ಬಾಳಲು ನಗು ತುಂಬ್ತಾನೆ. ನಗು ನಗಣ್ಣ, ನಗಲ್ವಾ? ಅಣ್ಣ ಅಣ್ಣ ಅಲ್ಲಿ ನೋಡೋ. ಅಣ್ಣ 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 ಪ್ಲೀಸ್ 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 ಹಿಡ್ಕೊಡೋ ಅಣ್ಣ. ಏ ಪ್ರೀತಿ, ನೀನಿನ್ನು ಕೂಸಲ್ಲ, ನಾಸಾಗ ಹೋಗ್ತಿರೋಳು. ಸ್ವಲ್ಪ ಗಂಭೀರವಾಗಿರೋದ್ ಕಲಿ, ಚಿಟ್ಟಬೇಕಂತ. ಹಲೋ ಬ್ರದರ್, ನಾಸಾಗೋ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ಇವಾಗ ಹೇಳು, ನಿನ್ ಕೈಲಿ ಹಿಡ್ಕೊಡಕ್ ಆಗುತ್ತೋ ಇಲ್ವೋ ಅಂತ. ಗಾಡಿ ನಿಲ್ಸಿದ ತಕ್ಷಣ ಚಿಟ್ಟೆ ಹಿಡ್ಕೊಡ್ತೀನಿ. ಓಕೆ ಓಕೆ. Nataraj! Don't move! Otherwise I'll shoot you! Don't shoot, Kushan! Don't shoot, Kushan! I will shoot you! मत करो दुष्यंत! Don't shoot! No, no! बेटा! Don't move! बेटा, don't shoot! ಮೇಲ್ಗಡೆ ಮಳೆ ಬರ್ತಾ ಇಲ್ಲ, ಕೆಳಗಡೆ ನದಿನೂ ಇಲ್ಲ. ಮತ್ತೆ ಯಾಕಣ್ಣ ಈ ಕಣ್ಣೀರು? ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಣ್ಣ. ನಗ್ನಗ್ತಾ ಇರ್ಬೇಕು. ಅಣ್ಣ, ಮುಂದೆ ನಾನು ಪ್ರಪಂಚನೇ ಕೊಂಡಾಡೋ ಅಂತ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ. ನಿಂಗೂ ಮದ್ವೆ ಆಗತ್ತೆ, ಮಕ್ಳಾಗತ್ತೆ, ಮೊಮ್ಮಕ್ಳಾಗತ್ತೆ. ನನ್ ಗಂಡ, ನಿನ್ ಹೆಂಡತಿ, ನಿನ್ ಮಕ್ಳು, ನನ್ ಮಕ್ಳು, ಇಬ್ರು ಮೊಮ್ಮಕ್ಳು ಎಲ್ರ ಮುಂದೆನೇ ಹೇಳ್ತೀನಿ, ನಮ್ಮ ಅಣ್ಣಂಗ್ ಒಂದೇ ಒಂದ್ ಚಿಟ್ಟೆ ಹಿಡ್ಕೊಡಕ್ ಆಗ್ಲಿಲ್ಲ ಅಂತ. ಚಿಟ್ಟೆ ಹಿಡ್ಕೊಡಕ್ ಆಗ್ಲಿಲ್ಲ ಅಂತ. ಚಿಟ್ಟೆ ಹಿಡ್ಕೊಡಕ್ ಆಗ್ಲಿಲ್ಲ ಅಂತ. ಏನಾಯ್ತು? ದೇವ್ರೆ, ನಿನ್ ಕರುಣೆ ಇಲ್ವೇನಪ್ಪ? ಅಯ್ಯೋ, ಈಗ ತಾನೇ ಆಶೀರ್ವಾದ ಮಾಡ್ಕೊಳ್ತಿದ್ದಲ್ಲವ, ಹೆಣವಾಗ್ಬಿಟ್ಬಿಟ್ಟೆ. ಯಾರೋ ಒಬ್ಬ ಟೆರರಿಸ್ಟ್ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ನನ್ನ ತಂಗಿ ಬಲಿ ಆದ್ಲಲ್ಲ ಅಂತ ದುಃಖದಲ್ಲಿದ್ದು ನನಗೆ ಅವಳ ಸಾವಿನ ಹಿಂದೆ ಒಂದು ಆಶ್ಚರ್ಯ ಕಾದಿತ್ತು. ಸೂರಜ್
ಸೂರಜ್ ದೊಡ್ಡ ಮೋಸ ಆಗೋಗಿದೆ ನೋಡಿಲ್ಲಿ. ನನ್ನ ತಂಗಿನ ಕೊಂದಿದ್ದು ದುಷ್ಯಂತ್, ಆದ್ರೆ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದ್ದು ಒಬ್ಬ ಟೆರರಿಸ್ಟ್ ಇಂದ ಅಂತ ಅನುಮಾನ ಬಂದು ನನ್ನ ತಂಗಿ ಜೊತೆ ಸತ್ತ ನಟರಾಜ್ ಮನೆಗೆ ಹೋದೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಮಗ ಉಗ್ರಗಾಮಿ ಅಲ್ಲಪ್ಪ, ಪ್ರೆಸ್ ರಿಪೋರ್ಟರ್. ದುಷ್ಯಂತನಿಗೆ ಅವನು ಒಳ್ಳೆ ಸ್ನೇಹಿತನಾಗಿದ್ದ. ಬರ್ತಾ ಬರ್ತಾ ಅವನು ಮಾಡ್ತಿದ್ದ ಇಲ್ಲಿಗಲ್ ಕೆಲ್ಸಗಳೆಲ್ಲ ನನ್ನ ಮಗನ ಗಮನಕ್ಕೆ ಬಂತು. ಅವನು ಅನ್ಯಾಯವಾಗಿ ಮಾಡ್ತಿದ್ದ ಎನ್ಕೌಂಟರ್ಗಳ ವಿಷಯ ನನ್ನ ಮಗನಿಗೆ ಗೊತ್ತಾಯ್ತು. ಒಬ್ಬ ಆರ್ಡಿನರಿ ಸ್ಟ್ರೀಟ್ ರೌಡಿನ ನಕ್ಸಲೈಟು ಟೆರರಿಸ್ಟ್ ಅಂತ ಬ್ರ್ಯಾಂಡ್ ಮಾಡಿ ಬಲಿ ತಗೊಳ್ತಾ ಇದ್ದ. ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡೋ ಹುಡುಗರನ್ನ ಅಂಡರ್ ವರ್ಲ್ಡ್ ಕನೆಕ್ಷನ್ ಇದೆ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದ. ನ್ಯೂಸ್ ಪೇಪರ್ ಅಲ್ಲಿ ಪೋಸ್ಟ್ ಕೊಡೋದಕ್ಕೆ, ಮೀಡಿಯಾದಲ್ಲಿ ಹೆಸರು ಮಾಡೋದಕ್ಕೆ ತಿಂಗಳಲ್ಲಿ ಮಿನಿಮಮ್ 1 ಕೊಲೆನಾದ್ರೂ ಮಾಡೋದು ಅವನಿಗೆ ಅನಿವಾರ್ಯ ಆಗಿತ್ತು. ಇದೆಲ್ಲ ನನ್ನ ಮಗನಿಗೆ ಗೊತ್ತಾಗಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದಾನೆ. ಈ ವಿಷಯನ ಎಲ್ಲ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಈ ವಿಷಯ ಹೇಗೋ ಏನೋ ಆ ದುಷ್ಯಂತನಿಗೆ ಗೊತ್ತಾಗಿ ನನ್ನ ಮಗನ್ನ ಎನ್ಕೌಂಟರ್ ಹೆಸರಿನಲ್ಲಿ ಸಾಯಿಸ್ಬಿಟ್ಟ. ನನ್ನ ಮಗ ಜನರ ಜೀವ ತೆಗೆ ಉಗ್ರಗಾಮಿ ಅಲ್ಲಪ್ಪ, ಜನರಿಗೆ ಸತ್ಯ ತಿಳಿಸೋ ರಿಪೋರ್ಟರು ನನ್ನ ಮಗ. ನ್ಯಾಯವಾದ ರೀತಿಯಲ್ಲಿ ದುಷ್ಯಂತ್ ಶಿಕ್ಷೆ ಕೊಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ಪೊಲೀಸರು ನನ್ನ ಕಂಪ್ಲೇಂಟ್ ತಗೊಳ್ಳಿಲ್ಲ. ಪೇಪರ್ನವ್ರಿಗೆ ನನ್ನ ಡಾಕ್ಯುಮೆಂಟ್ ಮೇಲೆ ನಂಬಿಕೆ ಬರಲಿಲ್ಲ. ನನ್ನ ನಂಬಿಕೆ ಸತ್ಯನೋ ಸುಳ್ಳು ಅಂತ ಕನ್ಫರ್ಮ್ ಮಾಡಿಕೊಂಡೆ. ತನ್ನ ಪ್ರತಿಷ್ಠೆ ಮೆಡ್ಲಿಗೋಸ್ಕರ ಒಂದು 3rd ಗ್ರೇಡ್ ಕೆಲಸ ಮಾಡೋಕ್ಕೂ ಸಿದ್ಧ ಅಂತ ಗೊತ್ತಾಯ್ತು. ಅಂಥವನ್ನ ಜೀವಂತ ಸಮಾಧಿ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಅದೇ ಟೈಮ್ಗೆ ಅವನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ನೀವು ಹೋಗ್ತಿದ್ದ ಟ್ರೈನ್ಗೆ ನಾನು ಹತ್ಕೊಂಡೆ. ಹೇಗಾದ್ರೂ ಮಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಆದರೆ ನಿಮ್ಮ ಕಣ್ಗೆ ಅವನು ಹೀರೋ ಆಗಿದ್ದ. ನಿಮ್ಮ ಅಪ್ಪ ಅಮ್ಮನ ಪಾಲ್ಗೆ ಅವನ ದೇವರಾಗಿದ್ದ. ಆದರೆ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ದು ಒಂದೇ, ದುಷ್ಯಂತ್ ಸಮಾಧಿ. ಅದ್ರ ಮುಂದೆ ಕೂತಾಳ್ತಿರೋ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ. ಅದಕ್ಕೆ ಕೊನೆ ಕ್ಷಣದವರೆಗೂ ನಿಮ್ಮ ಮೂಲಕ ನಿಮ್ಮ ಮದುವೆ ತಪ್ಪಿಸೋ ಪ್ರಯತ್ನ ಪಟ್ಟೆ. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದೆ. ನಾನು ಬರ್ತಾ ದಾರಿಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ನನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಬಂದಿದ್ದೀನಿ. ಅದನ್ನು ಫಾಲೋ ಮಾಡ್ಕೊಂಡು ಅವನು ಬಂದೇ ಬರ್ತಾನೆ. ಡೋಂಟ್ ವರಿ, ನಾನು ಅವಳನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿಲ್ಲ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಎಸ್ಪೆಷಲಿ ಫಾರ್ ಯು. ನಾಳೆ ಅದೇ ಮದುವೆ ಮನೆಯಲ್ಲಿ ನಮ್ಮಿಬ್ರು ಮದುವೆ. ಅಂಡ್ ಯು ಆರ್ ದ ಸ್ಪೆಷಲ್ ಗೆಸ್ಟ್. ನಾನ್ ಮದುವೆ ಆಗೋ ಹುಡುಗಿನ ನೀನೇ ಕೈ ಹಿಡ್ಕೊಂಡ್ಬಂದು ಹಸೆ ಮನೆ ಮೇಲೆ ಕೂರಿಸ್ತೀಯ. ತಗೋ ರಜಾ, ಯು ಲವ್ ದಿಸ್. ಸ್ಮಾರ್ಟ್ ಬಾಯ್. ಮದುವೆ ಆಗೋ ಹುಡುಗಿ ನಾಳೆ ಈ ಗೆಟಪ್ ಅಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ದಿಸ್ ಇಸ್ ಫಾರ್ ಯು. ಕಂಗ್ರಾಟ್ಸ್ ಮ್ಯಾನ್. ಅಲ್ಲ, ನನ್ ಕಣ್ಮುಂದೆನೆ ನಾನ್ ಮದುವೆ ಆಗೋ ಹುಡುಗಿನ ನನ್ನಿಂದಾನೇ ಕಿಡ್ನಾಪ್ ಮಾಡಿಸ್ತೀಯಲ್ಲ. ಹ್ಯಾಟ್ಸ್ ಆಫ್ ಮ್ಯಾನ್. ಏನಿಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ಪೊಲೀಸು ಗೂಂಡಾಗಳು ನನ್ನ ಜೊತೆ ಬಂದಿಲ್ಲ ಅಂತನಾ?
ಇವ್ನು ಹೋಗಕ್ ಜಾಗ ಬಿಟ್ಬಿಡಿ. ಸೂರಜಪ್ಪ ಬಿಟ್ಬಿಡದ ಇವನ್ನ. ನಿನ್ಗೇನಾದ್ರೂ ತಲೆಗಿರಿ ಕೆಟ್ಟಿದ್ಯಾ? ನಮ್ಮೂರ್ ದೇವತೆನ್ ಕೊಂದ್ ರಾಕ್ಷಸ ಇವನು ಬಿಟ್ಬಿಡಕ್ ಆಯ್ತದ? ಏನ್ ಮುಖ ನೋಡ್ತೀರಾ? ಆಗ್ರೋ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಇವನು ಹೋಗಕ್ ದಾರಿ ಬಿಟ್ಬಿಡಿ, ಬಿಡಿ ದಾರಿ. ಗುಡ್ ಟೈಮಿಂಗ್. ಅಮ್ಮ ಸುಮ್ಮ ಎಸ್ಪೆಷಲಿ ಹಲೋ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮಿಬ್ರು ಮದ್ವೆ ಇನ್ನೂ ಆಗಿಲ್ಲ. ನಿಮಗೋಸ್ಕರ ಸ್ಪೆಷಲ್ ಚೇರ್ ಹಾಕೊಂಡು ಕಾಯ್ತಾ ಇದೀವಿ. ಕೂತ್ಕೊಳ್ಳಿ. ಪುರೋಹಿತರೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಶುರು ಮಾಡಿ. ಸಾಹೇಬ್ರಿಗೆ ಅಕ್ಷತೆ ಕಾಳ್ಕೊಡಪ್ಪ. ಅವ್ರ ಆಶೀರ್ವಾದ ನಮಗ್ ಮುಖ್ಯ. ಅರೆ, ಯಾಕೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಾ? ನೀವು ತಲೆ ಎತ್ಕೊಂಡು ಕೂತ್ಕೋಬೇಕಾಗಿರೋರು. ತಗೊಳ್ಳಿ ಅಕ್ಷತೆನ. ಪುರೋಹಿತ್ರೆ, ಗಟ್ಟಿ ಮೇಳ ಹೇಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಇದು ಆಫ್ಟರ್ ಎಫೆಕ್ಟ್. ಬಿಫೋರ್ ಎಫೆಕ್ಟ್ ಈಗ ನೋಡಿ. ಕೂಲ್. ಪೊಲೀಸು ಗುಂಡಾಗಳನ್ನ ಯಾರನ್ನೂ ಕರ್ಕೊಂಬರ್ದೆ ಒಬ್ನೇ ಯಾಕೆ ಬಂದ್ ನಿನ್ ಗೊತ್ತಾ? ನಿನ್ ಸಾವು ಯಾವುದೇ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬಾರ್ದಲ್ವಾ? ನಿನ್ ತಂಗಿನ್ ಕೊಂದಿದ್ದು ನಾನೇ. ನಿನ್ ತಂಗಿದ್ ಏನು ತಪ್ಪಿರ್ಲಿಲ್ಲ, ಆದ್ರೆ ನಂದು ಬೇಜಾನ್ ತಪ್ಪಿತ್ತಲ್ಲ. ಇದೆಲ್ಲ ರಿಪೋರ್ಟರ್ ನಟರಾಜ್ ಗೊತ್ತಿತ್ತು. ದುಡ್ಡು ತಗೊಂಡು ಸುಮ್ನ ಬಿಡಯ ಅಂದೆ, ಕೇಳಲಿಲ್ಲ. ಎನ್ಕೌಂಟರ್ ಹೆಸರಲ್ಲಿ ಪಾಪ ನಾನೇ ಮುಗಿಸ್ಬಿಟ್ಟೆ. ನಾನ್ ಮದುವೆ ಆಗೋ ಹುಡುಗಿನ ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ನಾನ್ ನಿನ್ನ ಹತ್ರ ಬಂದು ನಾನ್ ಮಾಡಿದ ತಪ್ಪನೆಲ್ಲ ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವಳಂತ 1000 ಜನ ಹುಡುಗಿರು ನನ್ನ ಲೈಫಲ್ಲಿ ಬಂದೋಗಿದ್ದಾರೆ. ನನ್ನ ನಕಲಿ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ನೀನು ಇದೆಯಾ? ರಿಲ್ಯಾಕ್ಸ್ ಮ್ಯಾನ್, ಡೋಂಟ್ ವರಿ. ಈಗಲ್ಲ, ನಾಳೆ ನಿನ್ ಕೈಲಿ ಅಕ್ಷತೆ ಕಾಳು ಹಾಕ್ಸ್ಕೊಂಡ್ಮೇಲೆ ನಿನ್ ಬಾಯಿಗೆ ಅಕ್ಕಿ ಕಾಳಾಕ್ತೀನಿ. ಅವನು ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ಸುಮಾ ಮಾವ, ಅತ್ತೆ, ಅವನು ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ನನ್ನ ನಂಬಿ. ಏ ಕಮಾನ್, ಸ್ಪೀಕ್ ಅಪ್. ಇದೆಲ್ಲ ಸುಳ್ಳು ಅಂತ ಹೇಳು. ಕಮಾನ್, ಸ್ಪೀಕ್ ಅಪ್, ಇಲ್ಲಾಂದ್ರೆ ನಾನು ಕೊಂದು ಹಾಕ್ಬಿಡ್ತೀನಿ. ಸರ್, ಇದೆಲ್ಲ ಸುಳ್ಳು ಸರ್. ಇದರಲ್ಲೇನೋ ಮೋಸ ನಡೆದಿದೆ ಸರ್. ಇದನ್ನೆಲ್ಲ ನೀವು ನಂಬೇಡಿ ಸರ್. ಪ್ಲೀಸ್ ಸರ್, ನನ್ನ ಮಾತನ್ನ ಕೇಳಿ ಸರ್. ದುಷ್ಯಂತ್, ವಿ ಹ್ಯಾವ್ ಆರ್ಡರ್ಸ್. ನೀವು ನಮ್ಮ ಜೊತೆಗೆ ಎನ್ಕ್ವೈರಿ ಬರಲೇಬೇಕು. ಸರ್, ಜಸ್ಟ್ 2 days ಸರ್. ನಾ ಹೇಳೋ ಮಾತನ್ನ ಕೇಳಿ ಸರ್. ಐ ವಿಲ್ ಪ್ರೂವ್ ಮೈ ಸೆಲ್ಫ್. ಐ ಆಮ್ ಅಬ್ಸಲ್ಯೂಟ್ಲಿ ಇನ್ನೋಸೆಂಟ್. ಜಸ್ಟ್ 2 days ಸರ್. ದುಷ್ಯಂತ್, ಪ್ಲೀಸ್ ಕೋಆಪರೇಟ್. ಸರ್, ಜಸ್ಟ್ ಗಿವ್ ಮೀ 2 minutes ಸರ್, ಪ್ಲೀಸ್. Just don't take out your guns. Hey, what? Don't play with me. Hey, come on.
ಏಯ್, ನಿನ್ನ ಸಾಯಿಸೋದು ನನ್ನ ಉದ್ದೇಶ ಅಲ್ಲ ಕಣೋ. ನಿನ್ನ ಸಾಯಿಸೋ ತರ ಇದ್ದಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಿದ್ದೆ. ನೀನು ಬದುಕಿರ್ಬೇಕು. ಬದುಕಿನ ಕೊನೆ ಕ್ಷಣದವರೆಗೂ ನರಳಿ ನರಳಿ ಸಾಯ್ಬೇಕು. ಇದೇ ನನ್ನ ಉದ್ದೇಶ. A brilliant and innocent girl from a small village called Adakuria, who was selected for NASA, would have been the pride of India, was assassinated by ASP Dushyant. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಣ್ಣ. ಅಣ್ಣ, ಅಕ್ಕನ ಕನ್ಸನ್ನ ನಾನ್ ನನ್ಸ್ ಮಾಡ್ತೀನಿ. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ಸೂರಜ್, ಥ್ಯಾಂಕ್ಸ್. ಸುಮ್ಮ ಅಳ್ಬೇಡ ಕಣೋ, ಅಳ್ಬೇಡ ಕಣೋ. ಬಿ ಬೋಲ್ಡ್. ಅಳ್ಬೇಡ ನೀನು, ಅಳ್ಬೇಡ ಕಣೋ. ಸೂರಜ್ ನಿನಗೊಂದು ಹೊಸ ಲೈಫ್ ಕೊಟ್ಟಿದ್ದಾನೆ, ಅದು ಖುಷಿ ಪಡು. ನನಗೆ ಸಂಕಟ ಆಗತ್ತೆ. ಹೋಗಪ್ಪ, ಹೋಗ್, ಮುಖ ತೊಳ್ಕೊಂಬ ಹೋಗು. ಹಿಡಿ, ಹೋಗಪ್ಪ, ಹೋಗ್. ಬಿ ಫ್ರೆಶ್. ಹಿಡಿ, ಹೆದಳು, ಹೋಗಮ್ಮ ನೀನು. ಹಿಡಿ, ಹೋಗ್, ಹೆದಳು, ಹಿಡಿ, ಹೋಗ್. ನನ್ ಬಿಟ್ಟು ಹೋಗಕ್ಕೆ ಆಗ್ಲಿಲ್ಲ ಅಲ್ವಾ ನಿನಗೆ? ನಿಮ್ಮನ್ ಬಿಟ್ಟು ಹೋಗಕ್ಕಲ್ಲ, ನಾನು ಬಿಟ್ಟು ಹೋಗ್ತೀನಿ ಅಂದ್ರು ಹಾಳಾದ ಪ್ರೀತಿ ನಾನು ಬಿಟ್ಟು ಹೋಗ್ತಿಲ್ಲ. ಸೊ ವಾಟ್ ನೆಕ್ಸ್ಟ್? ಮದುವೆ ಆಗಿಟ್ಕೊಳ್ಳೋಣ.